ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಕೇಳುವ ಈ ಕಾರ್ಯಕ್ರಮಕ್ಕೆ, ವಚನಾತ್ಮಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ದೇವರ ವಾಕ್ಯ ಧ್ಯಾನಿಸೋಣ, ಜೀವನವನ್ನು ಪರಿವರ್ತನೆ ಮಾಡೋಣ. ಸಹೋದರ ಸಹೋದರಿಯರೇ, ವಿವಾಹ ಬಂಧನದ ಬಗ್ಗೆ ನಾವು ಕೇಳಿದ್ದೇವೆ. ಒಬ್ಬ ಹುಡುಗ ಮತ್ತು ಹುಡುಗಿ ವಿವಾಹ ಬಂಧನದಲ್ಲಿ ಒಂದಾಗುತ್ತಾರೆ. ಆ ವಿವಾಹ ಬಂಧನದಲ್ಲಿ ಅವರು ಇಬ್ಬರು ಒಂದಾಗುತ್ತಾರೆ. ಆದರೆ ಯಾವಾಗ ಈ ಬಂಧನದಲ್ಲಿ ಮೂರನೆಯವನ ಪ್ರವೇಶವಾಗುತ್ತದೆ, ಈ ಬಂಧನ ಅಪವಿತ್ರವಾಗುತ್ತೆ. ಯಾಕಂದರೆ ಇವರಿಬ್ಬರು ಒಂದೇ ಜೀವ. ಅದು ಏನು ಅದಕ್ಕೆ ವಿರುದ್ಧವುದು ಅವರನ್ನು ಪಾಪಕ್ಕೆ ತಳ್ಳುತ್ತದೆ. ಅವರ ಜೀವನದಲ್ಲಿ ಅದು ಬಿರುಕು ಬರುತ್ತದೆ. ಅಂಥ ಒಂದು ಜೀವನ ಖಂಡಿತವಾಗಿಯೂ ಮೆಚ್ಚತಕ್ಕದಲ್ಲ. ಮನುಷ್ಯನಲ್ಲಿ ಹೀಗಾದರೆ ದೇವರಲ್ಲಿಯೂ ಅದೇ ರೀತಿ ಅಂತ ಇವತ್ತಿನ ದೇವರ ವಾಕ್ಯ ನಮಗೆ ಹೇಳುತ್ತೆ. ದೇವರ ಮತ್ತು ಮನುಷ್ಯನ ಸಂಬಂಧ ಅಂದರೆ ಒಬ್ಬ ಗಂಡ ಹೆಂಡತಿಯ ವಿವಾಹ ಸಂಬಂಧದ ಹಾಗೆ. ಅದು ಪವಿತ್ರ, ಅದು ಕೆಟ್ಟದಾಗಬಾರ್ದು. ಹಾಗಾದರೆ ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸೋಣ. ಇವತ್ತಿನ ದೇವರ ವಾಕ್ಯ ರೋಮನರಿಗೆ ಬರೆದ ಪತ್ರದಿಂದ ನಾವು ಆರಿಸಿಕೊಂಡಿದ್ದೇವೆ. ಅಧ್ಯಾಯ 7 ವಾಕ್ಯ 1ರಿಂದ ನಾವು ಧ್ಯಾನಿಸೋಣ. ಸಹೋದರರೇ, ಒಬ್ಬ ಮನುಷ್ಯನು ಜೀವದಿಂದಿರುವವರೆಗೆ ಮಾತ್ರ ಧರ್ಮಶಾಸ್ತ್ರದ ನಿಯಮಗಳಿಗೆ ಒಳಪಟ್ಟಿರುತ್ತಾನೆ. ಧರ್ಮಶಾಸ್ತ್ರವನ್ನು ಅರಿತಿರುವ ನೀವು ಇದನ್ನು ಗ್ರಹಿಸಿಕೊಳ್ಳಬಲ್ಲಿರಿ. ಉದಾಹರಣೆಗೆ, ಪತಿಯು ಬದುಕಿರುವವರೆಗೆ ಸತಿ ಅವನಿಗೆ ಶಾಸನಾನುಸಾರವಾಗಿ ಬದ್ಧಳು. ಒಂದು ವೇಳೆ ಆಕೆಯ ಪತಿ ಸತ್ತು ಹೋದರೆ ಆಕೆ ವಿವಾಹ ಬಂಧನದಿಂದ ಬಿಡುಗಡೆ ಹೊಂದುತ್ತಾಳೆ. ಪತಿ ಬದುಕಿರುವಾಗಲೇ ಸತಿಯು ಇನ್ನೊಬ್ಬನೊಡನೆ ಸಂಬಂಧ ಬೆಳೆಸಿದರೆ ಆಕೆ ವ್ಯಭಿಚಾರಿಣಿ ಎನ್ನಿಸಿಕೊಳ್ಳುತ್ತಾಳೆ. ಪತಿಯು ಸತ್ತು ಹೋದರೆ ಆಕೆ ವಿವಾಹ ಬಂಧನದಿಂದ ಮುಕ್ತಳು. ಅಂಥವಳು ಇನ್ನೊಬ್ಬನನ್ನು ಮದುವೆ ಆದರೂ ವ್ಯಭಿಚಾರಿಣಿ ಎನ್ನಿಸಿಕೊಳ್ಳುವುದಿಲ್ಲ. ಅಂತೆಯೇ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಕ್ರಿಸ್ತ ಯೇಸುವಿನ ದೇಹದೊಂದಿಗೆ ಒಂದಾಗಿರುವುದರಿಂದ ಧರ್ಮಶಾಸ್ತ್ರದ ಪಾಲಿಕೆ ಸತ್ತವರಾದಿರಿ. ಇದರ ಪರಿಣಾಮವಾಗಿ ಮರಣದಿಂದ ಪುನರುತ್ಥಾನ ಹೊಂದಿದ ಕ್ರಿಸ್ತ ಯೇಸುವಿನೊಂದಿಗೆ ಬಂಧಿತರಾಗಿದ್ದೀರಿ. ಹೀಗೆ ದೇವರಿಗೆ ನಾವು ಸತ್ಫಲವನ್ನು ಈಯುವವರಾಗಿದ್ದೇವೆ. ನಾವು ಶರೀರ ಸ್ವಭಾವಕ್ಕನುಸಾರವಾಗಿ ಬಾಳುತ್ತಿದ್ದಾಗ ಪಾಪಕರವಾದ ದುರಿಚ್ಛೆಗಳು ಧರ್ಮಶಾಸ್ತ್ರದಿಂದಲೇ ಪ್ರಚೋದಿತವಾಗಿ ನಮ್ಮ ಇಂದ್ರಿಯಗಳಲ್ಲಿ ಕಾರ್ಯನಿರತವಾಗಿದ್ದೆವು. ಪರಿಣಾಮವಾಗಿ ನಾವು ಮೃತ್ಯುವಿಗೆ ಫಲವನ್ನು ಈಯುತ್ತಿದ್ದೆವು. ಈ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತು ಬಿಡುಗಡೆ ಹೊಂದಿದ್ದೇವೆ. ಆದ್ದರಿಂದ ಲಿಖಿತವಾದ ಹಳೆಯ ಶಾಸ್ತ್ರಕ್ಕೆ ಬದ್ಧರಾಗದೆ ಪವಿತ್ರಾತ್ಮ ಪ್ರೇರಿತವಾದ
ನವೀನ ಮಾರ್ಗದಲ್ಲಿ ನಡೆಯುತ್ತಾ ಬಂದಿದ್ದೇವೆ. ದೇವರ ವಾಕ್ಯವಿದು. ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ಧ್ಯಾನಿಸೋಣ. ಮನುಷ್ಯನು ಜೀವದಿಂದಿರುವವರೆಗೆ ಮಾತ್ರ ಧರ್ಮಶಾಸ್ತ್ರದ ನಿಯಮಕ್ಕೆ ಒಳಪಟ್ಟಿರುತ್ತಾನೆ. ಸಹೋದರ ಸಹೋದರರೇ, ಯಾವುದೇ ಶಾಸ್ತ್ರವಾಗಲಿ ಯಾವುದೇ ನಿಯಮಗಳಾಗಲಿ ಜೀವನದಲ್ಲಿ ನಾವು ಬದುಕಿರುವ ತನಕ ಮಾತ್ರ. ಸತ್ತ ದೇಹಕ್ಕೆ ಯಾವ ನಿಯಮ ಇದೆ? ಅದೇನು ನಿಯಮಗಳಿಗೆ ಒಳಪಡುವುದಿಲ್ಲ. ಸತ್ತ ಮೇಲೆ ಎಲ್ಲವೂ ಅಂತ್ಯವಾಯಿತು, ಬಿಡುಗಡೆ. ಆದ್ದರಿಂದ ಯಾಕೆ ಸಂತ ಪೌಲರು ಈ ವಾಕ್ಯವನ್ನು ಹೇಳ್ತಾರೆ? ಯೇಸು ಕ್ರಿಸ್ತರ ಕಾಲದಲ್ಲಿ ಅನೇಕರು ಯಹೂದ್ಯರು ತಮ್ಮ ಯಹೂದಿ ಧರ್ಮವನ್ನು ಬಿಟ್ಟು ಯೇಸು ಕ್ರಿಸ್ತರ ಅವರ ಬೋಧನೆಯನ್ನು ಅನುಸರಿಸಿ ಕೇಳಿ ಅವರನ್ನು ಹಿಂಬಾಲಿಸಿದರು. ಯೇಸು ಕ್ರಿಸ್ತರನ್ನು ಸ್ವೀಕರಿಸಿದರು, ಅವರ ಬೋಧನೆಯನ್ನು ಸ್ವೀಕರಿಸಿದರು. ಆಗ ಏನಾಯಿತು? ಅವರು ಧರ್ಮಶಾಸ್ತ್ರಕ್ಕೆ ಇಷ್ಟರವರೆಗೆ ಒಳಪಟ್ಟಿದ್ದರು. ಯಹೂದ್ಯರಾಗಿ ಇರುವ ತನಕ ಅವರು ಧರ್ಮಶಾಸ್ತ್ರದಂತೆ ಅವರು ನಡೆದುಕೊಳ್ಳಬೇಕಿತ್ತು, ಅದವರಿಗೆ ನಿಯಮ. ಆದ್ದರಿಂದ ಈಗ ಏನಾಯಿತು? ಈಗ ಅವರು ಧರ್ಮಶಾಸ್ತ್ರದ ಪಾಲಿಗೆ ಒಂದು ಸತ್ತವರಂತೆ ಅದನ್ನು ಬಿಟ್ಟು ಯೇಸು ಕ್ರಿಸ್ತರನ್ನು ಅವರು ಸ್ವೀಕರಿಸಿದರು. ಅದಕ್ಕೆ ಸಂತ ಪೌಲ ಹೇಳ್ತಾರೆ, ಜೀವದಿಂದಿರುವವರಿಗೆ ಮಾತ್ರ ಧರ್ಮಶಾಸ್ತ್ರದ ನಿಯಮಕ್ಕೆ ಒಳಪಟ್ಟಿರ್ತಾನೆ. ಧರ್ಮಶಾಸ್ತ್ರವನ್ನು ಅರಿತಿರುವನು ಇದನ್ನು ಗ್ರಹಿಸಿಕೊಳ್ಳಿ. ಉದಾಹರಣೆಗೆ, ಪತಿಯು ಬದುಕಿರುವವರೆಗೆ ಸತಿ ಅವನಿಗೆ ಶಾಸನಾನುಸಾರವಾಗಿ ಬದ್ಧವಳು. ಸಂಬಂಧ ಇರುವುದು ಯಾವ ತನಕ? ಬಂಧನ ಇರುವ ತನಕ. ಒಬ್ಬ ಸತಿ ಗಂಡ ಇರುವವರೆಗೆ, ಜೀವ ಇರುವವರೆಗೆ ಅವಳು ಸತಿ ಅಥವಾ ಪತಿಯ ಸತಿಯಾಗಿರುತ್ತಾಳೆ. ಆದರೆ ಯಾವಾಗ ಪತಿ ಸಾಯುತ್ತಾನೆ ಅವಳು ಅವರ ಸತಿ ಆಗುವುದಿಲ್ಲ, ಬಂಧನದಿಂದ ಹೊರಗೆ ಬರುತ್ತಾಳೆ. ಆಗ ಅವಳಿಗೆ ಇನ್ನೊಬ್ಬನನ್ನು ಸ್ವೀಕರಿಸಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಯಾವಾಗ ಅವಳು ವಿವಾಹ ಬಂಧನದಲ್ಲಿ ಇದ್ದಾಳೆ, ಯಾವಾಗ ಅವಳು ಒಬ್ಬಳ ಸತಿಯಾಗಿದ್ದಾಳೆ, ಅವಳು ಎಂದಿಗೂ ಇನ್ನೊಬ್ಬನೊಂದಿಗೆ ಬಾಳಲು ಸಾಧ್ಯವಿಲ್ಲ, ಅವನೊಂದಿಗೆ ಸಂಬಂಧ ಇರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಮೂರನೇವನಿಗೆ ಪ್ರವೇಶ ಇಲ್ಲ. ಇವರ ಅದು ಪವಿತ್ರ ಧರ್ಮ ಸಂಬಂಧ. ಆದ್ದರಿಂದ ಸೋದರ ಸಹೋದರರೇ, ನಾವು ಯೇಸು ಕ್ರಿಸ್ತರ ಸಂಬಂಧದಲ್ಲಿ ಹಾಗೆ. ಯೇಸು ಕ್ರಿಸ್ತ ಸಂತ ಪೌಲರಿಗೆ ಹೇಳ್ತಾರೆ, ನಾವೆಲ್ಲರೂ ಯೇಸು ಕ್ರಿಸ್ತನ ಅನುಯಾಯಿಗಳು. ಯೇಸು ಕ್ರಿಸ್ತರು ಅವರು ಕೊನೆಯ ಭೋಜನದಲ್ಲಿ ಏನು ಮಾಡಿದರು? ಕೊನೆಯ ಭೋಜನದಲ್ಲಿ ಯೇಸು ಕ್ರಿಸ್ತರು ತಮ್ಮ ಶಿಷ್ಯರೊಂದಿಗೆ ಭೋಜನವನ್ನು ಅವರು ನಡೆಸಿದರು. ಈ ಸಂಬಂಧದಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಅವರು ಹೀಗೆ ಹೇಳಿದರು, ಇದು ನನ್ನ ದೇಹ, ಇದನ್ನು ಭುಜಿಸಿರಿ, ಇದು ನನ್ನ ಶರೀರ. ಇದು ಪಾನಪಾತ್ರೆ, ಈ ಪಾನಪಾತ್ರೆ ದ್ರಾಕ್ಷಾರಸ ನನ್ನ ರಕ್ತ, ಇದನ್ನು ನೀವು ಸ್ವೀಕರಿಸಿರಿ. ಯಾವಾಗ ಈ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಇದರಲ್ಲಿ ನಾವು ಪಾಲ್ಗೊಳ್ಳುತ್ತೇವೆ, ಯಾವಾಗ ನಾವು ಬಲಿ ಪೂಜೆಯಲ್ಲಿ ಆ ಯೇಸು ಕ್ರಿಸ್ತರ ದೇಹ ಮತ್ತು ಶರೀರ ಮತ್ತು ರಕ್ತವನ್ನು ಸ್ವೀಕರಿಸ್ತೇವೆ, ಪರಮ ಪ್ರಸಾದವನ್ನು ಸ್ವೀಕರಿಸ್ತೇವೆ, ನಾವು ಯೇಸು ಕ್ರಿಸ್ತರಲ್ಲಿ ಒಂದಾಗುತ್ತೇವೆ. ಇದು ಒಂದು ಸಂಬಂಧ, ಪತಿ ಪತ್ನಿಯ ಸಂಬಂಧ. ಅದರಿಂದ ಸ್ಪಷ್ಟ ಸಹೋದರ ಸಹೋದರರೇ, ನಮ್ಮ ಸಂಬಂಧ ಸ್ಪಷ್ಟ. ಯಾವಾಗ ನಾವು ಯೇಸು ಕ್ರಿಸ್ತರ ಶರೀರವನ್ನು ರಕ್ತವನ್ನು ಸ್ವೀಕರಿಸಿದ್ದೇವೆ, ಅವರೊಂದಿಗೆ ಒಂದಾಗಿದ್ದೇವೆ, ನಾವು ಯೇಸು ಕ್ರಿಸ್ತರಲ್ಲಿ ಒಂದಾಗಿದ್ದೇವೆ. ಆ ಒಂದು ಬಂಧನ ನಮ್ಮಲ್ಲಿ ಏರ್ಪಡುತ್ತೆ. ಆಗ ಅಂಥ ಒಂದು ಬಂಧನಕ್ಕೆ ಒಳಪಟ್ಟವರು ನಾವು ಬೇರೆಯವರೊಂದಿಗೆ ನಾವು ಸಂಬಂಧದಲ್ಲಿಕ್ಕೆ ಸಾಧ್ಯವಿಲ್ಲ.
ಸೈತಾನನೊಂದಿಗೆ ಸಂಬಂಧ ಇರಲಿಕ್ಕೆ ಸಾಧ್ಯವಿಲ್ಲ, ಪಾಪದೊಂದಿಗೆ ಸಂಬಂಧ ಇರಲಿಕ್ಕೆ ಸಾಧ್ಯವಿಲ್ಲ, ಈ ಲೌಕಿಕ ಈ ವಸ್ತುಗಳಿಗೆ ನಾವು ಸಂಬಂಧ ಇರಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಾವು ಯೇಸು ಕ್ರಿಸ್ತನಲ್ಲಿ ಒಂದಾಗಿದ್ದೇವೆ, ಆ ಒಂದು ಪವಿತ್ರ ಬಂಧನಕ್ಕೆ ಒಳಪಟ್ಟಿದ್ದೇವೆ, ನಾವು ಪವಿತ್ರರಾಗಿದ್ದೇವೆ. ಹಾಗಿರುವಾಗ ನಾವು ಇನ್ನೊಂದು ಸಂಬಂಧ ಇಡಲಿಕ್ಕೆ ಹೇಗೆ ಸಾಧ್ಯ? ಮದುವೆಯಾದ ಗಂಡ ಅಥವಾ ಹೆಂಡತಿ ತನ್ನ ಹೆಂಡತಿ ಅಥವಾ ತನ್ನ ಗಂಡ ಜೀವವಿರುವಾಗ ಇನ್ನೊಬ್ಬನಿಗೆ ಪರಸಂಗ ಇಟ್ಟುಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಖಂಡಿತ ಸಾಧ್ಯವಿಲ್ಲ, ಅದು ಪಾಪ. ಹಾಗಿರುವಾಗ ಯೇಸು ಕ್ರಿಸ್ತನಲ್ಲಿ ಒಂದಾದ ಹೇಗೆ ನಾವು ಪಾಪ ಸಂಬಂಧಗಳನ್ನು ಇಟ್ಟುಕೊಳ್ಳಿಕ್ಕೆ ಸಾಧ್ಯ? ಯಾವುದೇ ವಿಷಯವಾಗಲಿ, ಪಾಪಕ್ಕೆ ಒಳಪಟ್ಟ ಯಾವುದೇ ಸಂಬಂಧವನ್ನು ಇಟ್ಟುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ದೇವರ ಮಕ್ಕಳು ನಾವು, ಯೇಸು ಕ್ರಿಸ್ತರ ದೇಹ ಮತ್ತು ರಕ್ತವನ್ನು ಭುಜಿಸಿದವರು ನಾವು, ಅವರಲ್ಲಿ ಒಂದಾಗಿದ್ದೇವೆ. ಆದ್ದರಿಂದ ನಾವು ಇನ್ನೊಂದು ಸಂಬಂಧ ಬೆಳೆಸಲಿಕ್ಕೆ ಸಾಧ್ಯವಿಲ್ಲ. ಸ್ಪಷ್ಟ. ಆದ್ದರಿಂದ ಒಂದು ವೇಳೆ ನಾವು ಮಾಡುತ್ತೇವೆ, ನಾವು ವ್ಯಭಿಚಾರಿಗಳಾಗುತ್ತೇವೆ. ಯಾವ ಹೆಂಡತಿ ಗಂಡನೊಂದಿಗೆ ಸಂಬಂಧ ಇರುವಾಗ ಇನ್ನೊಬ್ಬನ ಸಂಬಂಧ ಇಟ್ಟುಕೊಳ್ತಾಳೆ, ಅವಳು ವ್ಯಭಿಚಾರಿಣಿ. ಅದೇ ರೀತಿ ಗಂಡ ಹೆಂಡತಿ ಇರುವಾಗ ಇನ್ನೊಬ್ಬ ಹೆಂಗಸನಿಗೆ ಸಂಬಂಧ ಇಟ್ಟುಕೊಳ್ತಾನೆ, ಅವನು ವ್ಯಭಿಚಾರ ಮಾಡ್ತಾವನು, ವ್ಯಭಿಚಾರಿ ಅವನು. ಹಾಗಾದರೆ ಯೇಸು ಕ್ರಿಸ್ತನಲ್ಲಿ ಒಂದಾಗಿರುವ ನಾನು ಮತ್ತು ನೀವು ಅವರ ಪವಿತ್ರ ದೇಹವನ್ನು ಸ್ವೀಕರಿಸಿದವರು ನಾವು, ದೇವರ ಮಕ್ಕಳಾದ ನಾವು ಪಾಪದೊಂದಿಗೆ ಒಂದಾದಾಗ, ಕೆಟ್ಟ ವಿಷಯಗಳಿಗೆ ನಾವು ಒಳಪಟ್ಟಾಗ ನಾವು ಖಂಡಿತವಾಗಿಯೂ ವ್ಯಭಿಚಾರಿಗಳು. ಪಾಪಕ್ಕೆ ಸಂಬಂಧಪಟ್ಟ ವಿಷಯಗಳಿಗೆ ಸಂಬಂಧ ಇಡಲಿಕ್ಕೆ ಸಾಧ್ಯವಿಲ್ಲ. ಇದೇ ಸಂತ ಪೌಲರು ಹೇಳ್ತಾರೆ. ಆದ್ದರಿಂದ ಅಂತೆ ಪ್ರಿಯ ಸಹೋದರರೇ, ನೀವು ಕ್ರಿಸ್ತ ಯೇಸುವಿನ ದೇಹದೊಂದಿಗೆ ಒಂದಾಗಿರುವುದರಿಂದ ಧರ್ಮಶಾಸ್ತ್ರದ ಪಾಲಿಗೆ ಸತ್ತವರಾದಿರಿ. ಯೇಸು ಕ್ರಿಸ್ತರ ಸಂಬಂಧದಲ್ಲಿ ಇದ್ದವರು ಧರ್ಮಶಾಸ್ತ್ರಕ್ಕೆ ಅವರು ಸತ್ತವರು. ಯಾಕೆಂದರೆ ಅವರು ಮೊದಲು ಈ ಧರ್ಮಶಾಸ್ತ್ರಕ್ಕೆ ಒಳಪಟ್ಟವರು, ಈಗ ಆ ಧರ್ಮಶಾಸ್ತ್ರವನ್ನು ಅವರು ಹೊರಗೆ ಬಂದು ಯೇಸು ಕ್ರಿಸ್ತನಲ್ಲಿ ಒಂದಾಗಿದ್ದಾರೆ. ಆದ್ದರಿಂದ ಇವರು ಧರ್ಮಶಾಸ್ತ್ರಕ್ಕೆ ಒಳಪಟ್ಟವರಲ್ಲ, ಧರ್ಮಶಾಸ್ತ್ರದ ಪಾಲಿಗೆ ಅವರು ಸತ್ತವರು. ಆದರೆ ಯೇಸು ಕ್ರಿಸ್ತನಲ್ಲಿ ಅವರು ಜೀವವನ್ನು ಪಡೆದವರು, ನಿತ್ಯ ಜೀವವನ್ನು ಪಡೆದವರು, ಪವಿತ್ರರು. ಯಾವಾಗ ನಾವು ಯೇಸು ಕ್ರಿಸ್ತರಲ್ಲಿ ಒಂದಾಗುತ್ತವೆ, ನಮ್ಮ ಜೀವನವೇ ಪವಿತ್ರವಾಗುತ್ತದೆ, ಕುಟುಂಬವೇ ಪವಿತ್ರವಾಗುತ್ತದೆ, ನಮ್ಮ ಸಮಾಜವೇ ಪವಿತ್ರವಾಗುತ್ತದೆ. ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ಭುಜಿಸಿದವರು ನಾವು. ನಮ್ಮಲ್ಲಿ ಹರಿಯುವುದು ಅದೇ ರಕ್ತ, ಅದೇ ಜೀವ, ಅದೇ ಜ್ಞಾನ, ಅದೇ ಶಕ್ತಿ. ಯೇಸು ಕ್ರಿಸ್ತರ ಕೃಪಾಶಕ್ತಿ ನಮ್ಮಲ್ಲಿ ತುಂಬಿಕೊಳ್ತದೆ. ಅದರಲ್ಲೇ ನಾವು ಜೀವಿಸುವಾಗ ಅದೇ ಶಕ್ತಿ ನಮ್ಮಿಂದ ಹರಿಯುತ್ತದೆ. ಹಾಗಿರುವಾಗ ನಾವು ಸಂತ ಪೌಲರು ಹೇಳ್ತಾರೆ, ಇದರ ಪರಿಣಾಮವಾಗಿ ಮರಣದಿಂದ ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತರೊಂದಿಗೆ ನೀವು ಬಂಧಿತರಾಗಿದ್ದೀರಿ. ಯಾರೊಂದಿಗೆ ಬಂಧಿತರಾಗಿದ್ದೇವೆ? ಮರಣದಿಂದ ಪುನರ್ಜಯಿಸಿದ ಯೇಸುವಿನೊಂದಿಗೆ. ಈ ಲೋಕದಲ್ಲಿ ಬಂದು ಕೇವಲ ದೇಹದಲ್ಲಿ ಸತ್ತವರಲ್ಲ, ಮರಣದಿಂದ ಪುನರುತ್ಥಾನ ಹೊಂದಿದ ಯೇಸುವಿನೊಂದಿಗೆ ನಾವು ಅವರ ಸಂಬಂಧದಲ್ಲಿದ್ದೇವೆ. ಹಾಗಾದರೆ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಸ್ವೀಕರಿಸುವುದೆಂದರೆ ಅವರದೇ ಜೀವ ನಮ್ಮಲ್ಲಿ ಹರಿಯುವುದು. ಅವರದೇ ಜೀವ ಹರಿಯುವುದೆಂದಾದರೆ ನಾವು ಅವರ ಪುನರುತ್ಥಾನದಲ್ಲಿ ಭಾಗಿಯಾಗಿದ್ದೇವೆ. ನಮಗೆ ಸಾವು ಎಂಬುದಿಲ್ಲ. ದೇಹದಿಂದ ಸಾಯ್ಬೋದು, ನಾವು ದೇಹದಲ್ಲಿ ಸಾಯ್ಬೋದು, ಸಾಯಲೇಬೇಕು. ಎಷ್ಟೇ ದೊಡ್ಡವನಾಗಲಿ
ಈ ಲೋಕದಲ್ಲಿ ದೇಹದ ಸಾವು ಎಲ್ರಿಗೂ ಇದೆ. ಯಾವೊಬ್ಬನೂ ಅದನ್ನು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಕೇವಲ ದೇವದೂತರಿಗೆ ಅವರಿಗೆ ಮಾತ್ರ ಸಾವಿಲ್ಲ. ಯಾಕೆಂದರೆ ಅವರು ದೇವರ ಸನ್ನಿಧಿಯಲ್ಲಿ ಇರುವವರು. ಹಾಗಾದರೆ ನಾವೆಲ್ಲ ಸಾಯಬೇಕಾದವರು. ಆದರೆ ಸಂತ ಪೌಲರು ಹೇಳ್ತಾರೆ, ನಮಗೆ ದೇಹದಲ್ಲಿ ಸಾವಿರ್ಬೋದು, ಆತ್ಮದಲ್ಲಿ ಸಾವಿಲ್ಲ. ಆತ್ಮದಲ್ಲಿ ಸಾವಿಲ್ಲ. ನಮ್ಮ ಸಾವು ಏನಿದ್ರೂ ಅದು ದೇಹದ ಸಾವು ಅಷ್ಟಕ್ಕೆ ಸೀಮಿತವಾಗಿದ್ದೇವೆ. ಈ ಲೋಕದಿಂದ ನಾವು ಹೋಗ್ಬೋದು, ಈ ಲೋಕದಲ್ಲಿ ನಮ್ಮ ಅಂತ್ಯ ಬರಬಹುದು. ಆದರೆ ಸಹೋದರ ಸಹೋದರಿ, ಯೇಸು ಕ್ರಿಸ್ತನಲ್ಲಿ ಒಂದಾದವರು, ಅವರ ಜೀವನ ಸ್ವೀಕರಿಸಿದವರು, ಅವರ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸಿದವರು, ಅವರು ನಿತ್ಯ ಜೀವವನ್ನು ಪಡೆಯುತ್ತಾರೆ. ಸಂತ ಯೋಹಾನನ ಶುಭ ಸಂದೇಶದಲ್ಲಿ ಯೇಸು ಹೇಳುತ್ತಾರೆ, ಯಾರು ನನ್ನ ದೇಹವನ್ನು ಸ್ವೀಕರಿಸ್ತಾನೋ ಅವನು ನಿತ್ಯ ಜೀವವನ್ನು ಪಡೆಯುತ್ತಾನೆ. ನಿತ್ಯ ಜೀವವನ್ನು ಪಡೆಯುತ್ತಾನೆ. ಯೋಹಾನ ಶುಭ ಸಂದೇಶದಲ್ಲಿ ಯೇಸು ಸ್ಪಷ್ಟವಾಗಿ 6ನೇ 7ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಹಾಗಾದರೆ ನಾವು ಯೇಸುವಿನಿಂದ ಜೀವ ಪಡೆದವರು. ಹೀಗೆ ನಾವು ದೇವರಿಗೆ ನಾವು ಸತ್ಫಲವನ್ನು ಈಯುವವರಾಗಿದ್ದೇವೆ. ಸಹೋದರ ಸಹೋದರಿಯರೇ, ನಮ್ಮ ಜೀವನ ಈ ಲೋಕದಲ್ಲಿ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತದಿಂದ ಪೋಷಣೆ ಪಡೆದು ದೇವರ ಆ ಸನ್ನಿಧಿಯಲ್ಲಿ ಜೀವಿಸುವವರಿಗೆ, ಯೇಸು ಕ್ರಿಸ್ತರ ರಕ್ತ ಮತ್ತು ಅವರ ದೇಹದಲ್ಲಿ ಒಂದಾಗಿ ಅವರ ಜೀವನದಲ್ಲಿ ಹರಿಯುತ್ತಿರುವಾಗ ನಾವು ಸತ್ಫಲವನ್ನು ನೀಡುತ್ತೇವೆ, ಒಳ್ಳೆಯ ಫಲವನ್ನು ನೀಡುತ್ತೇವೆ. ಕೆಟ್ಟ ಫಲ ನೀಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಇಲ್ಲಿ ಇರುವುದೇನು? ಆ ಜೀವವೇ ಯೇಸುವಿನ ಜೀವ, ಯೇಸುವಿನ ರಕ್ತ, ಯೇಸುವಿನ ಶಕ್ತಿ, ಯೇಸುವಿನ ಆ ಪವಿತ್ರತೆ ಇದು ದೇಹದಲ್ಲಿ ತುಂಬಿಕೊಂಡಿದೆ. ಆದ್ದರಿಂದ ನಾವು ಕೊಡುವ ಫಲ ಈ ಸತ್ಫಲದ ಜೀವನ. ನಾವು ಶರೀರಕ್ಕೆ ಸ್ವಭಾವಕ್ಕನುಸಾರವಾಗಿ ಬಾಳುತ್ತಿದ್ದಾಗ ಪಾಪಕಾರಿಕ ದುರಿಚ್ಛೆಗಳು ನಮ್ಮಲ್ಲಿ ಧರ್ಮಕ್ಕೆ ಪ್ರಚೋದಿತವಾಗಿ ಇಂದ್ರಿಯಗಳಲ್ಲಿ ಕಾರ್ಯಪ್ರವೃತ್ತವಾಗಿದ್ದವು. ಶರೀರ ನಾವು ಸ್ವಭಾವದಲ್ಲಿ ನಾವು ಜೀವಿಸುವಾಗ ಈ ಶರೀರ ಈ ಕೆಟ್ಟದ್ದನ್ನು ಬಯಸ್ತದೆ. ಇನ್ನೂ ತಿನ್ನುವ, ಇನ್ನೂ ಸ್ವಲ್ಪ ಬೆಳೆಯುವ, ಇನ್ನೂ ಸ್ವಲ್ಪ ಚಂದ ಕಾಣುವ, ಇನ್ನೂ ಸ್ವಲ್ಪ ಕುಡಿಯುವ, ಇನ್ನೂ ಸ್ವಲ್ಪ ಜಾಲಿ ಮಾಡುವ, ಇನ್ನೂ ಸ್ವಲ್ಪ ಎಂಜಾಯ್ ಮಾಡುವ, ನಮ್ಮದೇ ದೇಹದಿಂದ ಸಂತೋಷ ಪಡುವ, ಇದೆಲ್ಲ ದುರಿಚ್ಛೆಗಳು, ಭೋಗ ಜೀವನದ ಒಂದು ರೀತಿಯ ಸೆಳೆತಗಳು. ಈ ದೇಹದಲ್ಲಿ ಅವುಗಳು ತುಂಬಿಕೊಂಡಿವೆ. ಆದ್ದರಿಂದ ಇಂಥದ್ದು ಪರಿಸ್ಥಿತಿಯಲ್ಲಿ ದುರಿಚ್ಛೆಗಳಿಂದ ನಾವು ಪ್ರಚೋದಿತವಾಗಿರುವಾಗ ನಮ್ಮ ಇಂದ್ರಿಯಗಳು ಕಾರ್ಯಪ್ರವೃತ್ತವಾಗಿರುತ್ತವೆ. ಕಣ್ಣುಗಳು ನೋಡಬಾರದನ್ನು ನೋಡಲಿಕ್ಕೆ ಆಸೆ ಪಡುವ ಕಣ್ಣುಗಳು, ಮಾಡಬಾರದ ಕೆಲಸಗಳನ್ನು ಮಾಡುವ ಕೈಗಳು, ಹೋಗಬಾರದಂಥ ಸ್ಥಳಕ್ಕೆ ಹೋಗುವ ಕಾಲುಗಳು, ನುಡಿಯಬಾರದಂಥ ನುಡಿಯುವ ನಾಲಿಗೆ, ಯೋಚನೆ ಮಾಡಬಾರದಂಥ ಯೋಚಿಸುವ ಈ ಮನಸ್ಸು, ಇದೆಲ್ಲವೂ ವಿರುದ್ಧವಾಗಿ ಹೋಗ್ತದೆ. ಕೆಟ್ಟ ರೀತಿಯಲ್ಲಿ ನಮ್ಮ ದೇಹ ವರ್ತಿಸ್ತದೆ. ಯಾಕೆಂದರೆ ನಾವು ಆ ಕೆಟ್ಟ ಒಂದು ರೀತಿಯ ಸ್ವಭಾವಗಳಿಗೆ ಒಳಪಟ್ಟಿದ್ದೇವೆ. ಯೇಸು ಕ್ರಿಸ್ತರ ಶಕ್ತಿ ಅಲ್ಲಿಲ್ಲ. ಆದ್ದರಿಂದ ದುರಿಚ್ಛೆಗಳು ನಮ್ಮನ್ನು ನಡೆಸ್ತವೆ, ಒಳ್ಳೆಯ ಇಚ್ಛೆಗಳಲ್ಲ. ಆದ್ದರಿಂದ ಸಂತ ಪೌಲರು ಹೇಳ್ತಾರೆ, ಪರಿಣಾಮವಾಗಿ ನಾವು ಮೃತ್ಯುವಿಗೆ ಫಲವನ್ನು ಈಯುತ್ತಿದ್ದೆವು. ಇಂಥ ಎಲ್ಲ ರೀತಿಯ ಕೆಟ್ಟ ಶಕ್ತಿಗಳು, ಕೆಟ್ಟ ದುರಿಚ್ಛೆಗಳು, ಕೆಟ್ಟ ರೀತಿಯ ಅಭ್ಯಾಸಗಳು, ಕೆಟ್ಟ ರೀತಿಯ ಎಲ್ಲ ಯೋಚನೆಗಳು ನಮ್ಮ ತುಂಬಿರುವಾಗ ನಾವು ಮರಣಕ್ಕೆ ಒಂದು ಫಲವನ್ನು ಕೊಡ್ತೇವೆ, ಮರಣಕ್ಕೆ ಒಂದು ಬಲವನ್ನು ಕೊಡ್ತೇವೆ. ಅದರ ಅರ್ಥವೇನು? ನಮ್ಮನ್ನೇ ನಾವು
ನಾಶ ಮಾಡಿಕೊಳ್ತೇವೆ, ಮರಣದೆಡೆಗೆ ನಾವು ಹೋಗ್ತೇವೆ. ಈ ಲೌಕಿಕ ಜೀವನದಲ್ಲಿ ಈ ಮಣ್ಣಿಗೆ ನಾವು ಆಸೆ ಪಡುತ್ತೇವೆ, ಹೊನ್ನಿಗೆ ಆಸೆ ಪಡ್ತೀವಿ. ಅದೇ ನಮ್ಮ ಜೀವನ, ಶಾಶ್ವತ ಜೀವನ ಅಲ್ಲ. ಪ್ರೀತಿಸುವ ದೇವರು ನಮಗೆ ದೂರ, ಪಾವಿತ್ರ್ಯತೆ ನಮಗೆ ದೂರ, ಹೃದಯ ಸ್ವಚ್ಛತೆ ನಮಗೆ ದೂರ, ಮನಪರಿಶುದ್ಧತೆ ನಮ್ಮಿಂದ ದೂರ, ಒಳ್ಳೆಯ ಕಾರ್ಯಗಳು ನಮ್ಮಿಂದ ದೂರ. ಅದೇ ನಮಗೆ ಬೇಡ. ಬರೀ ಎಂಜಾಯ್ ಮಾಡೋಣ, ಬರೀ ಕೆಟ್ಟದನ್ನು ಮಾಡೋಣ, ಪಾಪಗಳನ್ನು ಮಾಡೋಣ, ಎಂಜಾಯ್ ಮಾಡೋಣ. ಸ್ವಲ್ಪ ಜೀವನ, ದುರಿಚ್ಛೆಗಳು ಅವುಗಳೇ ನಮ್ಮನ್ನು ಆಳುತ್ತವೆ. ಅದಕ್ಕೆ ಸಂತ ಪೌಲರು ಇರ್ತಾಳೆ, ನಾವು ಇವುಗಳಿಂದ ಬಿಡುಗಡೆ ಪಡೆಯಬೇಕು. ಈಗಲಾದರೂ ನಮ್ಮನ್ನು ಬಂಧನದಲ್ಲಿಟ್ಟಿದ್ದ ಈ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತು ಬಿಡುಗಡೆ ಹೊಂದಿದ್ದೇವೆ. ಈಗ ನಾವು ಬಿಡುಗಡೆ ಹೊಂದಿದವರು, ಯೇಸು ಕ್ರಿಸ್ತರ ನಾವು ಅನುಯಾಯಿಗಳು, ದೇವರ ಮಕ್ಕಳು, ಸಂಸ್ಕಾರವನ್ನು ಪಡೆದವರು. ದೇವರ ಶಕ್ತಿ ನಮ್ಮಲ್ಲಿ ಹರಿಯುತ್ತಿದೆ, ಕೆಟ್ಟ ಶಕ್ತಿ ಅಲ್ಲ. ಈ ನಮ್ಮ ದೇವಾಲಯವಾಗಿದೆ. ದೇವರು ನಮ್ಮಲ್ಲಿ ನೆಲೆಸುತ್ತಾರೆ. ಆದ್ದರಿಂದ ಕೆಟ್ಟದಿಂದ ಹೊರಗೆ ಬಂದಿದ್ದೇವೆ, ಬಿಡುಗಡೆ ಹೊಂದಿದ್ದೇವೆ. ನಾವು ಗುಲಾಮರಲ್ಲ, ಪಾಪದ ಗುಲಾಮರಲ್ಲ, ಯೇಸು ಕ್ರಿಸ್ತರ ಅನುಯಾಯಿಗಳು, ಅವರ ಬೋಧನೆಯಂತೆ ನಡೆಯುವವರು. ಇದನ್ನು ಯೋಚಿಸೋಣ. ಅದೇ ನಮ್ಮ ಜೀವನ. ಮರೆತು ಬಿಡಬಾರ್ದು ಇದನ್ನು. ಆದ್ದರಿಂದ ಲಿಖಿತವಾಗಿ ಹಳೆಯ ಶಾಸ್ತ್ರಕ್ಕೆ ಬದ್ಧರಾಗದೆ ಪವಿತ್ರಾತ್ಮ ಪ್ರೇರಿತ ನವೀನ ಮಾರ್ಗದಲ್ಲಿ ನಾವು ನಡೆಯುತ್ತಾ ಇದ್ದೇವೆ. ಪವಿತ್ರಾತ್ಮ ಪ್ರೇರಿತರು ನಾವು. ದೇವರ ಆತ್ಮ ನಮ್ಮನ್ನು ನಡೆಸಿಕೊಳ್ತದೆ. ದೇವರ ಆತ್ಮ ನಮಗೆ ಧೈರ್ಯ ಕೊಡ್ತದೆ. ದೇವರ ಆತ್ಮ ನಮಗೆ ಆಯ್ಕೆ ಮಾಡುವ ಶಕ್ತಿ ಕೊಡ್ತದೆ. ದೇವರ ಆತ್ಮ ಕೆಟ್ಟದರ ಮೇಲೆ ಜಯಿಸುವ ಶಕ್ತಿಯನ್ನು ಕೊಡುತ್ತದೆ. ದೇವರ ಆತ್ಮ ನಮಗೆ ದೈವ ನಿಧಿಯನ್ನು ನಮಗೆ ನೀಡುತ್ತದೆ, ಶಕ್ತಿ ನಮಗೆ ನೀಡುತ್ತದೆ. ಆದರೆ ದೇವರ ಮಕ್ಕಳಾಗೋಣ ಸಹೋದರ ಸಹೋದರರೇ. ಪಾಪದಿಂದ ಬಿಡುಗಡೆ ಪಡೆಯೋಣ. ಆ ದೇವರ ಮಕ್ಕಳಾಗಿ ಜೀವಿಸಲು ಒಂದು ಕಡೆಗೆ ದೇವರಲ್ಲಿ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ನಾವು ನಿಮ್ಮ ಮಕ್ಕಳು. ನಿಮ್ಮ ಬಂಧನವಾಗಿದೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಅವರ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸಿ ನಾವು ಪವಿತ್ರರಾಗಿದ್ದೇವೆ, ನಿಮ್ಮ ಆಲಯವಾಗಿದ್ದೇವೆ. ಹೀಗಿರುವಾಗ ಈ ಬಂಧನದಲ್ಲಿರುವ ನಾವು ಲೌಕಿಕ ಆಶೆಗೆ ಒಳಪಟ್ಟು ಪಾಪದ ಬಂಧನಕ್ಕೆ ಒಳಪಡದಂತೆ, ಶೈತಾನನ ಶಕ್ತಿಗೆ ಒಳಪಡದಂತೆ, ದುರಿಚ್ಛೆಗಳಿಗೆ ಒಳಪಡದಂತೆ, ಕತ್ತಲೆಯ ಶಕ್ತಿಗೆ ನಾವು ತಲೆಬಾಗದೆ ಶುದ್ಧ ವ್ಯಕ್ತಿಗಳಾಗಿ ಪರಿಶುದ್ಧ ಆತ್ಮದಿಂದ ತುಂಬಿಕೊಂಡು ಪರಿಶುದ್ಧ ಜೀವನ ನಡೆಸುವಂಥವರಾಗಿ ಧೈರ್ಯದ ನಮ್ಮ ಅನುಯಾಯಿಗಳಾಗಿ ಜೀವಿಸುವ ಆ ಒಂದು ಶಕ್ತಿಯನ್ನು ನಮಗೆ ಕೊಡಿರಿ. ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೇಲೆ